ಬೆಳಗಾವಿ ಸಂಘಟನೆಗಳ ಒಕ್ಕೂಟ ಒಳ ಮೀಸಲಾತಿ ವರದಿಯನ್ನು ರಾಜ್ಯ ಸರ್ಕಾರ ಅಧಿಕಾರಿಗಳ ನಿರ್ಲಕ್ಷ್ಯತೆಯನ್ನು ವಿರೋಧಿಸಿ ಬೆಳಗಾವಿ ಚಲೋ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ದಿನಾಂಕ 17/12/2025 ಬುಧವಾರ 19ಕ್ಕೆ ಬೆಳಗಾವಿ ಸುವರ್ಣಸೌಧ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ಇನ್ನು ಸಂಘಟನೆ ಉದ್ದೇಶಗಳು: ನಾಗಮೋಹನ್ ಜಾತಿದಾಸ್ ರವರ ಜಾತಿ ಜನಗಣತಿ ವರದಿಯಲ್ಲಿ ಲೋಪದೋಷ ಇರುವುದರಿಂದ ಈಗಾಗಲೇ ಮಾಡಿರುವ ವರದಿಯನ್ನು ತಿರಸ್ಕರಿಸಿ ಮರು ಸರ್ವೆ ನಡೆಸಬೇಕೆಂದು ಒತ್ತಾಯ ಮಾಡುತ್ತಿರುವುದು ಸೇರಿದಂತೆ ಇನ್ನೂ ಹಲವಾರು ಒತ್ತಾಯಗಳನ್ನು ಒಳಗೊಂಡಂತೆ ರಾಜ್ಯದ ಎಲ್ಲಾ ಕಡೆಯಿಂದ ಬೋವಿ ನಾಯಕರು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ. ಈ ಒಂದು ಪ್ರತಿಭಟನೆಗೆ ಎಲ್ಲ ಸಮುದಾಯದ ಮುಖಂಡರು ಹಾಜರಾಗುವಂತೆ ಮಾಧ್ಯಮಗಳ ಮೂಲಕ ತಿಳಿಸಿರುತ್ತಾರೆ. ಯಾರಾದರೂ ಒಬ್ಬರು ಸ್ಟಾರ್ಟ್ ಮಾಡಿ, ಮೀಡಿಯಾದವ್ರಿಗೆ ಸ್ವಾಗತ ಮಾಡ್ಬಿಟ್ಟು ಕರ್ನಾಟಕ ರಾಜ್ಯ ಒಳ ಮೀಸಲಾತಿ ವಿಚಾರವಾಗಿ ಇವತ್ತು ಬೆಳಗಾವಿನಲ್ಲಿ ಅಧಿವೇಶನ ನಡೀತಾ ಇದೆ. ಸೊ ಒಂದು ಕಾರ್ಯಕ್ರಮ ಪೂರ್ವಭಾವಿಯಾಗಿ ಇಡೀ ಕೋವಿ ಸಮಾಜದ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನಾಯಕರು ಇವತ್ತು ಸರ್ಕಾರಕ್ಕೆ ಒಂದು ಗಮನ ಸೆಳೆಯುವಂಥದ್ದು, ಒಂದು ಮನವಿ ಕೊಡುವಂಥ ಒಂದು ಕಾರ್ಯಕ್ರಮನ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ. ಈ ಒಂದು ಪತ್ರಿಕಾಗೋಷ್ಠಿ ನೇತೃತ್ವ ವಹಿಸಿಕೊಂಡಂಥ ನಮ್ಮ ಬಂಗಾರ ಸ್ವಾಮೀಜಿಯವರು, ನಮ್ಮ ವಿಠಲಣ್ಣವರು ಮತ್ತು ಗೌತಮ್ ವೆಂಕರ್ ಮತ್ತು ಎಲ್ಲ ನಮ್ಮ ನಾಯಕರು ಮತ್ತು ಸ್ವಾಮೀಜಿ, ಸೊ ನಮ್ಮೆಲ್ಲರ ಪರವಾಗಿ ನಾನು ಮಾಧ್ಯಮದವರಿಗೆ ಮೊದಲನೇದಾಗಿ ನನ್ನ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತೀನಿ. ಸೊ ಕಾರ್ಯಕ್ರಮನ ನೇತೃತ್ವ ವಹಿಸಿಕೊಂಡು ಪತ್ರಿಕಾಗೋಷ್ಠಿ ನಡೆಸಬೇಕಂತ ಸಾಧ್ಯ. ಥ್ಯಾಂಕ್ ಯು. ದಯಮಾಡಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ನಮ್ಮ ಜನಾಂಗದ ಒಂದು ಬಡಪಾಯಿ ಕಷ್ಟಗಳನ್ನು ನೋಡಿ ತಾವು, ನಮ್ಮ ಜನಾಂಗದ ಇವತ್ತ ಕಾರ್ಯಗಳನ್ನು ನೋಡಿ ನೀವು, ನಮ್ಮ ಜನಾಂಗ ಏನು ಮಾಡ್ತಿದ್ದಾರೆ ಅಂತೇಳಿ ಇವತ್ತ ನೀವು ನೋಡಿ, ಏನು ಎಲ್ಲಿದ್ದಾರೆ ಅಂತ ನೋಡಿ, ಯಾವ ಸ್ಥಾನದಲ್ಲಿದ್ದಾರೆ ಅಂತ ನೋಡಿ, ನಮ್ಮ ಜನಾಂಗದ ಇವತ್ತ ಕಷ್ಟ ದುಃಖಗಳನ್ನು ನೋಡಿ ನೀವು ನೋಡಿ ಇವತ್ತ ತಾವು ವಿಚಾರ ಮಾಡಿ ಇವತ್ತ ನಮಗೆ ಒಂದು ನ್ಯಾಯವನ್ನು ಕೊಡಿ, ವಿಚಾರ ಮಾಡಿ ನ್ಯಾಯವನ್ನು ಕೊಡಿ. ಇವತ್ತ ಬೇರೆ ಬೇರೆ ಯಾರೋ ಇವತ್ತ ಒಂದು ಸರಿ ಮಾಡ್ಕೊಂಡು ಹೋಗ್ಬಿಟ್ಟು ನಮ್ಮ ಜನಾಂಗ ಗೂಡೆ ಹೋಗಿರ್ತದೆ, ರಾಜ್ಯಗಳು ಗೋಡೆ ಹೋಗಿರ್ತದೆ. ಯಾಕಂದ್ರೆ ನಮ್ಮ ಹೊಲ ಇಲ್ಲದಂತ ಜನಾಂಗ, ನಮ್ದು ಮನೆಯ ಹೊಲಗಳು, ಯಾವ ಗದ್ದೆಗಳು ಇಲ್ಲ, ಯಾವ ಆಸ್ತಿನೂ ಹೊಂದಿಲ್ಲ ಅಂತಕ್ಕಂಥ ನಮ್ಮ ಜನಾಂಗ ಇವತ್ತು ಗೋವಿಟ ಜನಾಂಗ ಇವತ್ತು ರಾಜ್ಯದಲ್ಲಿ ಇವತ್ತು ಗೋಡೆ ಹೋಗಿ ಕಲ್ಲನ್ನು ಹೊಡ್ಕೊಂಡು ಗೋಪುರಗಳನ್ನು ಕಟ್ಕೊಂಡು ಜೀವಿಸ್ತಕ್ಕಂಥದ್ದು ಪ್ರತಿ ವರ್ಷದಲ್ಲಿ ಇವತ್ತ ಒಂದು ಗೋವಿ ಜನಾಂಗ ಬಹಳ ಅನ್ಯಾಯವಾಗಿದೆ. ಇವತ್ತು ತಾವೆಲ್ಲರೂ ಮನಗಂಡು ಕಡಿಮೆ ಇರೋದ್ರಿಂದ ಇವತ್ತ ಈ ಜನಸಂಖ್ಯೆ ಕಡಿಮೆ ಇದ್ದಾರೆ ಅಂತ ಹೇಳಿ ಇವತ್ತ ಒಂದು ಸುಳ್ಳ ಒಂದು ಸರ್ವೆಯನ್ನು ಸರ್ಕಾರಕ್ಕೆ ಪ್ರಸ್ತಾಪ ಮಾಡಿದ್ದಾರೆ. ಆ ಸುಳ್ಳ ಸರ್ವೆಯನ್ನು ಇವತ್ತು ನೀವು ಒಂದು ವಿಚಾರ ಮಾಡಿ ಮತ್ತು ತಿರ್ಗಾ ಸರ್ವೆಯನ್ನು ಇವತ್ತು ಪರಿಶೀಲನೆ ಮಾಡಿ ಮತ್ತು ನಮ್ಮ ಜನಾಂಗ ಮತ್ತು ಜನಸಂಖ್ಯೆ ಎಷ್ಟಿದೆ ಅಂತ ಹೇಳಿ ತಾವೆಲ್ಲ ವಿಚಾರ ಮಾಡಿ ಇವತ್ತು ಅನ್ಯಾಯ ಆಗಿರ್ತಕ್ಕಂಥ ಒಂದು ಮೀಸಲಾತಿಯಲ್ಲಿ ನ್ಯಾಯ ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ಸರ್ಕಾರದಲ್ಲಿ ಮನವಿ ಮಾಡ್ಕೊತೇವೆ. ಸರ್ಕಾರದ ಒಂದು ಮುಖ್ಯಮಂತ್ರಿಗಳು ಮನವಿ ಮಾಡ್ಕೊತೇವೆ, ಸರ್ಕಾರಕ್ಕೂ ಮನವಿ ಮಾಡ್ಕೊತೇವೆ. ದಯಮಾಡಿ ಇವತ್ತು ನಮ್ಮ ಬೇಡಿಕೆಗಳನ್ನು ಮನಗಂಡು ತಾವೆಲ್ಲ ನಮ್ಮ ಬೇಡಿಕೆ ಈಡೇರಿಸಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಇವತ್ತ ಎಲ್ಲ ಸೇರಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದ್ರೆ ಇವತ್ತೆಲ್ಲ ತಮ್ಗೆ ಗೊತ್ತಿರ್ತಕ್ಕಂಥದ್ದು ಇವತ್ತು ಈ ಬಹಳ ಇವತ್ತು ಬೆಂಗಳೂರಲ್ಲಿ ಸಹ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ತಮ್ಮಲ್ಲಿ ಇವತ್ತು ವಿನಂತಿ ಮಾಡ್ಕೊಂಡಿವಿ. ಇವತ್ತು ಇವತ್ತು ಬೆಳಗಾವಿ ಜಿಲ್ಲೆಯ ಒಂದು ವಿಧಾನಸೌಧ ಅಧಿವೇಶನದಲ್ಲಿ ಸಹ ಇವತ್ತು ನಾವು ಒತ್ತಾಯ ಮಾಡ್ತೇವೆ. ಮುಂದಿನ ದಿವಸದಲ್ಲಿ ಇವತ್ತು ನಮ್ಗೆ ನ್ಯಾಯವನ್ನು ಒಂದು ಒದಗಿಸಿಕೊಡ್ಲಿಲ್ಲ ಅಂತಂದ್ರೆ ಎಲ್ಲರೂ ತಾವು ಮಾನ್ಯ ಮುಖ್ಯಮಂತ್ರಿಗಳು ಮನೆ ಮುಂದೆ ಮತ್ತು ಸರ್ಕಾರದ ಒಂದು ಮುಂದೆ ಇದ್ದುಕೊಂಡು ನಾವೆಲ್ಲರೂ